ಗಿರಿಧರ ಗೋಪಾಲ ಕೃಷ್ಣ ಗಿರಿಧರ ಗೋಪಾಲ ಗಿರಿಧರ ಗೋಪಾಲ ಕೃಷ್ಣ ಗಿರಿಧರ ಗೋಪಾಲ ಕರುಣದಿ ಕಾಯೋ ಶ್ರೀ ಗೋಪಾಲನೆ ಕರುಣದಿ ಕಾಯೋ ಶ್ರೀ ಗೋಪಾಲನೆ ಗಿರಿಧರ ಗೋಪಾಲ ಗೋಪಾಲ ಗಿರಿಧರ ಗೋಪಾಲ. ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ನಾನು ಸ್ವಾಮಿಯ ನಿದ್ರೆಗೆ ಭಂಗವಾಗದಂತೆ ನೋಡಿಕೊಳ್ಳುವೆನು. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ 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 ವೃತ್ತ ಕಲೆಗಳ ವೈಭವ ನವಿಲು ಸಾರಂಗ ಪಕ್ಷಿಯು ಹೇಗೆ ಚಿತ್ರದಿ ನಗುತ್ತಿವೆ. ನವಿಲು ಸಾರಂಗ ಪಕ್ಷಿಯು ಹೇಗೆ ಚಿತ್ರದಿ ನಗುತ್ತಿವೆ. ಹೊತ್ತು ಮಾಣಿಕ್ಯ ರಕ್ತವು ಹೇಗೆ ತಳತಳಿಸುತ್ತಿದೆ. ಮುತ್ತು ಮಾಣಿಕ್ಯ ರಕ್ತವು ಹೇಗೆ ತಳತಳಿಸುತ್ತಿದೆ. ದೇವಲೋಕಾದಿ ಲೋಕವ ಮೆರುಗಿ ಧರೆಗಿಳಿದಂತಿದೆ. ದೇವಲೋಕಾದಿ ಲೋಕವ ಮೆರುಗಿ ಧರೆಗಿಳಿದಂತಿದೆ. ಎನಿತು ಈ ಗೊಲ್ಲನ ದರ್ಪದ ಸಿರಿತನ. ಎನಿತು ಈ ಗೊಲ್ಲನ ದರ್ಪದ ಸಿರಿತನ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ 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 ರತ್ನ ಕಲೆಗಳ ವೈಭವ. ಏನಿ ಭವನದ ಶೃಂಗಾರ ಏನಿ ಭವನದ ಕಲಾಕೃತಿ ನೋಡುವರು. ಮುತ್ತು ರತ್ನಗಳಿಂದ ಕೆತ್ತಲ್ಪಟ್ಟ ಸೊಬಗು. ಶಿಲಾಬಾಲಿಕೆಯರು ಯಾವ ಶಿಲ್ಪಿಯ ಕೈಚಳಕದಿಂದ ಚಾತುರ್ಯದಿಂದ ಕೆತ್ತಲ್ಪಟ್ಟಿರುವ ಈ ಭಾವಭಂಗಿಗಳು ಈ ಜಲದಂಡವಲ್ಲದ ಸಪ್ತ ಶರೀರವನ್ನೇ ಹರಿಯರ್ಪಿಸುವಂತಿರುವುದಲ್ಲ.
ಯುಗ ಕಮಲ, ಬಳ್ಳಿಯಂತೆ ಬೆಳಗುವ ನಡುವು. ಇವರನ್ನೊಂದು ಸಲ ನೋಡಿದರೆ ನನಗೂ ಒಂದು ಸಲ ಬಿಗಿದಪ್ಪಲೇ ಎಂಬ ಭಯಕ್ಕೆ. ಸ್ವಾಗತ ಸ್ವಾಗತ ಗುರು ನಂದನ, ಸ್ವಾಗತ ಸ್ವಾಗತ ಗುರು ನಂದನ, ಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರು ನಂದನ. ಗುರುವಂಶ ಕುಲ ತಿಲಕ ಕೌರವೇಶ್ವರ, ಗುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಗುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರಪರ, ಅಖಿಲ ಸಾಮ್ರಾಜ್ಯ ಚಕ್ರಪರ, ಅಖಿಲ ಸಾಮ್ರಾಜ್ಯ ಚಕ್ರಪರ. ರಣರಂಗದಿ ನೀನು ಪ್ರಚಂಡ ಕೌರವ, ರಣರಂಗ ಪ್ರಚಂಡ ಕೌರವ. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ಕರದೊಳು ಗದೆಯಂ ಪಿಡಿದಿಹ ವೀರ, ಶರೀರವು ಮದಿಸಿದ ಹುಲಿಯಕಾರ. ಕರದೊಳು ಗದೆಯಂ ಪಿಡಿದಿಹ ವೀರ, ಶರೀರವು ಮದಿಸಿದ ಹುಲಿಯಕಾರ. ಉರಿಮೀಸೆಯ ದೊರೆ ಈ ಸರದಾರ, ಉರಿಮೀಸೆಯ ದೊರೆ ಈ ಸರದಾರ. ನಡೆಯುವ ಭಂಗಿಯು ಬಲು ಗಂಭೀರ, ನಡೆಯುವ ಭಂಗಿಯು ಬಲು ಗಂಭೀರ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತವಯ್ಯ ದುರ್ಯೋಧನ. ಸ್ವಾಗತ 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 ಕುರುನಂದನ, ಕುರುನಂದನ. ನನಗೇನು ಮತಿ ಭ್ರಮೆಯೇ? ಓಹೋ, ಇದೆಲ್ಲವೂ ಈ ಕೃಷ್ಣನ ಮಾಯಾಜಾಲ. ಓಹ್ ಸಾರ್ಥಕಿ, ಎಲ್ಲಿ ನಿಮ್ಮ ಶ್ರೀಕೃಷ್ಣನು? ನಿದ್ರಿಸುತ್ತಿರುವರು.
ಬನ್ನಿ ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಏನು? ಇನ್ನೇನೋ ಎಚ್ಚರವಾಗುವರು. ಶ್ರೀಕೃಷ್ಣ ನಿದ್ರಿಸುತ್ತಿರುವನು. ವಿರಾಟ ನಗರದ ಮದುವೆಯ ಮನೆಯಲ್ಲಿ ಅನೇಕ ಜಾಗರಣೆಯನ್ನು ಮಾಡಿದಂತೆ ತೋರುತ್ತಿರುವುದು. ಇರಲಿ, ನಿಮ್ಮಲ್ಲಿ ಒಂದು ಮಾತಿನ ಸಾರ್ಥಕಿ. ಭಾರತ ಪಾಂಡವರಿಗೆ ನಮಗೆ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ತಿಳಿಯಿತು? ಗುರುರಾಜ, ನಾವು ಶ್ರೀಕೃಷ್ಣ ಪರಮಾತ್ಮರ ಅಧೀನರು. ಅವರು ಎಲ್ಲಿರುವರು ನಾವು ಸಹ ಅಲ್ಲಿಯೇ ಇರುವೆವು. ಸರಿಯಾದ ಮಾತು ಸಾರ್ಥಕಿ. ಈ ಸಾರಿ ನಿಮ್ಮ ಕೃಷ್ಣನು ನಮ್ಮ ಕೈಗೆ ಸಿಕ್ಕಿಬಿದ್ದರೆ ಇಡೀ ಯಾವ ಸೈನ್ಯ ನಮ್ಮ ಕೈ ಸೇರಿದಂತಾಗುವುದು. ಇರಲಿ, ಆತನು ಎಚ್ಚರಗೊಳ್ಳುವವರೆಗೂ ನಾನು ಇಲ್ಲೇ ಇದ್ದು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಅಜೇಯ ಚಂದ್ರ ಕುಲ ಸರಸ ರಾಜಾದಿರಾಜನಾದ ನಾನು ಈ ಧನಾಕಾಯ ಗಲ್ಲನ ಪಾದದಡಿಯಲ್ಲಿ ಕುಳಿತುಕೊಳ್ಳುವುದೇ ಅಸಂಭವ, ಅಸಂಭವ. ವೀರರಿಗೆ ಯೋಗ್ಯವಾದ ಜಾಗ ಶಿರೋಭಾಗ. ನಾನು ಅಲ್ಲಿಯೇ ಕುಳಿತುಕೊಳ್ಳುವೆನು. ಸತ್ಯಕ್ಕೆ ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿ ನಿನ್ನ ಪ್ರಾಣಸಕನು? ನಿನ್ನ ಕಾಲ ವಿಳಂಬದಿಂದ ಎಲ್ಲವೂ ನಾಶವಾಯಿತು. ಏಕೆ, ಏನಾಯಿತು ಸತ್ಯಕ್ಕೆ? ಅರ್ಜುನ, ಇದನ್ನು ನನಗೆ ಹೇಳಲು ಬಾಯಿಲ್ಲ. ನೀವೇ ನೋಡುವರಾಗಲಿ. ಇದು ವಿಳಂಬಯ ಸತ್ಯಕ್ಕೆ. ಪಾಂಡವರ ದುರ್ದೈವ. ನಾವು ಮರುಗುವುದಾದರೂ ಏಕೆ? ಆ ಕೌರವರು ನಮ್ಮ ಆತ್ಮೀಯರಲ್ಲವೇ? ದುಷ್ಟರನ್ನು ನಾವು 4 ಸಹೋದರರು ಪಾಂಚಾಲಿಯ ಸಂಗಡ ವನವಾಸಕ್ಕೆ ಹೋಗುವರು. ಹೌದು, ನಿಮ್ಮ ಹಾಲುಸ್ಯ ಪೌರಿತ್ಯ ಫಲದಿಂದ ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮರ ಸಹಾಯವನ್ನು ಪಡೆಯಲು ಮೊದಲೇ ಬಂದಿರುವರು. ಇದು ಎಂತಹ ವಿಳಂಬನೆ ಪಾರ್ಥ, ಎಂತಹ ವಿಳಂಬನೆ! ವಿಳಂಬನೆಯ ಸಾಧಕ್ಕೆ ಬಕ ಬಾಂಧವ ದೇವಾದಿ ದೇವ ಬಕ ಬಾಂಧವ ಭಕ್ತ ಬಾಂಧವ ದೇವಾದಿ ದೇವ ಭಕ್ತ ಬಾಂಧವ ಮುಖ್ಯ ಮಾರ್ಗವ ನೀಡು ದೇವ ಮುಖ್ಯ ಮಾರ್ಗವ ನೀಡು ದೇವ ಕಾಪಾಡು ದೇವ ಕಾಪಾಡು ದೇವ ದೇವಾದಿ ದೇವ ಭಕ್ತ ಬಾಂಧವ ತರಾನಾಯಕ ತರಸಾಸನೇತ್ರ ತರಾನಾಯಕ ತರಸಾಸನೇತ್ರ ಕಾಪಾಡು ದೇವ ಕಾಪಾಡು ದೇವ ದೇವಾದಿ ದೇವ ಭಕ್ತ ಬಾಂಧವ ಇದು ವಿಳಂಬನೆಯ ಸಾಧ್ಯಕ್ಕೆ ಪಾಂಡವರ ದುರ್ದೈವ. ನಾವು ಮರುಗುವುದಾದರೂ ಏಕೆ? ಆ ಕೌರವರು ನಮ್ಮ ಆತ್ಮೀಯರಲ್ಲವೇ? ಯುಧಿಷ್ಠರನು ನಾವು 4 ಸಹೋದರರು ಪಾಂಚಾಲಿಯ ಸಂಗಡ ವನವಾಸಕ್ಕೆ ಹೋಗುವೆವು. ಪಾರ್ಥ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಬೆಳೆಸಿದೆ ಅಂತ ಬಳಿಕವೇ ನಾನು ಹೊರಟಿದ್ದು.
ಆದರೆ ನಮ್ಮ ಸುದೈವ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದನು ಧನಂಜಯ. ಸುಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಯಲ್ಲಿ ಹೋದರೇನು, ಅವರವರ ಭಾವಾನುರೂಪದ ಫಲವು ಅವರಿಗೆ ದೊರಕುವುದು ಸುಯೋಧನ. ಹಾಗೆಂದು ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಿ ನೋಡಿದರಲ್ಲವೇ ಹಲವು ಮಂದಿ ರಾಜರು ಸಹಾಯವು ನಮಗೆ ದೊರಕುವುದು. ಸುಯೋಧನ, ನಾನು ದ್ವಾರಕೆಗೆ ಬಂದದ್ದು ಈ ಮಹಾಮಯ ಮೂರ್ತಿಯ ಪಾದಡಿಯಲ್ಲಿ ಕುಳಿತು 4 ಮಾತುಗಳನ್ನು ಕೇಳಬೇಕೆಂಬ ಇಚ್ಛೆಯಿಂದ ಬಂದೆನು. ಈ ಪರಮಾತ್ಮನ ಪಾದಡಿಯಲ್ಲಿಯೇ ಕುಳಿತುಕೊಳ್ಳುವೆನು. ನೀನು ಯಾವ ಇಚ್ಛೆಯಿಂದ ಅದ್ದಾರೋ ಕುಳಿತುಕೋ ಧನಂಜಯ. ಆದರೆ ಈ ಸಾಲು ಶ್ರೀಕೃಷ್ಣನು ನಮ್ಮ ಕೈಗೆ ಸಿಕ್ಕಿ ಬಿದ್ದಿರುವನು. ಸುಯೋಧನ, ಒಂದು ಬೇಳೆ ಸಿಕ್ಕಿ ಬಿದ್ದರೂ ಸರಿ, ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದನ್ನು ನೀನು ಮರೆತರು ನಾನು ಮರೆತಿಲ್ಲ ಸುಯೋಧನ. ಅಂಧಕಾರ ಹರಿಸಿ ಅಂಧಕಾರ ಹರಿಸಿ ಇನ್ನ ಸುಂದರವದನವ ತೋರ ಹರಿ ಅಂಧಕಾರ ಹರಿಸಿ. ಸಿಂಧು ತಯನ ನಿನ್ನ ಮಂಡಾತವ ಬೀರ ಸಿಂಧು ತಯನ ನಿನ್ನ ಮಂಡಾತವ ಬೀರ ಹರಿ ಅಂಧಕಾರ ಹರಿಸಿ ಇನ್ನ ಸುಂದರವದನವ ತೋರ ಹರಿ ಅಂಧಕಾರ ಹರಿಸಿ. ಮರೆ ತೋರಿ ಹರಿ ಸರ್ವದ ಮುದ ತೋರಿ ಬಕರ ಮರೆ ಆಲಿಸಿ ಮರೆ ತೋರಿ ಹರಿ ಸರ್ವದ ಮುದ ತೋರಿ ಬಕರ ಮರೆ ಆಲಿಸಿ ಮೌನವ ತರೆಯ ಮಾನವ ಜೀವರ ಮೌನವ ತರೆಯ ಮಾನವ ಜೀವರ ಇತ ಬಯಸಿ ಪೊರೆಯ ಹರಿ ಅಂಧಕಾರ ಹರಿಸಿ ಇನ್ನ ಸುಂದರವದನವ ತೋರ ಹರಿ ಅಂಧಕಾರ ಹರಿಸಿ ಅಂಧಕಾರ ಹರಿಸಿ ಅಂಧಕಾರ ಹರಿಸಿ. ಜಗತ್ತಿನ ಜೀವಕೋಟಿಗೆ ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು, ಅಂಧಕಾರದಿಂದ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗು. ಪರಮಾತ್ಮ ಜಾಗರೂಕನಾಗು. ಯಾರು? ಧನಂಜಯ ಬಂದು ಎಷ್ಟೋ ಹೊತ್ತಾಯಿತು. ಎಲ್ಲರೂ ಕುಶಲದಿಂದಿರುವರಿ. ಬಂದವರು ಈ ಪಾರ್ಶ್ವದಲ್ಲಿ ನನ್ನ ಪಾದದಡಿಯಲ್ಲಿ ಏಕೆ ಕುಳಿತುಕೊಂಡಿ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ಭಾವ ಕೌರವೇಶ್ವರ ಬಂದು ಎಷ್ಟೊತ್ತಾಯಿತು. ಎಲ್ಲರೂ ಕುಶಲವೇ? ಬಂದವರು ನೀವಾದರೂ ನನ್ನನ್ನು ಎಚ್ಚರಗೊಳಿಸಬಾರದೆ? ಕೃಷ್ಣ, ನಿದ್ರೆಯಲ್ಲಿರುವವರನ್ನೇನೋ ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಒಂದು ಬಹಳಷ್ಟು ಹೊತ್ತಾದರೂ ಎಚ್ಚರಗೊಳ್ಳದ ನೀನು ಆ ನಿನ್ನ ಪ್ರಿಯ ಮಿತ್ರ ಬಂದೊಡನೆ ಎದ್ದು ಭಾಷಣವನ್ನೇ ಆರಂಭಿಸಿ ಬಿಟ್ಟೆಯಲ್ಲ. ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಮೊದಲೇ ಬಂದೆ ಎಂಬುದರಲ್ಲಿ ನನಗೆ ಸ್ವಲ್ಪ ಅದರಲ್ಲಿ ನೀವಿಬ್ಬರು ಏಕಕಾಲದಲ್ಲಿ ನನ್ನ ಆಸ್ಥಾನಕ್ಕೆ ಬರಲು ಕಾರಣವಾದರೂ ಏನು? ಭಾವ, ಪಾಂಡವರಿಗೆ ನಮಗೆ ಯುದ್ಧವು ಸಂಘಟಿಸಿರುವುದು, ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವರು. ಓಹೋ ಪಾರ್ಥ, ನೀನು ಕೂಡ ಯಾದವರ ಸಹಾಯವನ್ನು ಬೇಡಲು ಬಂದಂತೆ ತೋರುತ್ತಿರುವುದಲ್ಲ? ಹೌದು ಪರಮಾತ್ಮ. ಇರಲಿ,
ಈ ಉಭಯ ಸಂಕಟದಲ್ಲಿ ನಾ ಏನು ಮಾಡಲಿ? ಪರಮಾತ್ಮ, ತಾವು ಎಚ್ಚರಗೊಂಡಾಗ ನಿಮ್ಮ ಕೃಪಾಶಿಯು ಮೊದಲು ನನ್ನ ಮೇಲೆ ಬೀತು. ಆದುದರಿಂದ ನೀವು ನನಗೆ ಸಹಾಯವನ್ನು ಮಾಡಬೇಕು ಪರಮಾತ್ಮ. ಕೃಷ್ಣ, ಭಾವ, ನೀನು ನಮ್ಮಿಬ್ಬರಿಗೂ ಸಮಾನವಾದ ಬಂಧು. ನೀನು ನ್ಯಾಯಾಶೀಲನು, ಧೀರನು. ಯಾರು ಇಲ್ಲಿ ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸಿದ್ದೇ ಆದರೆ ನಿನ್ನ ಧರ್ಮವನ್ನು ನೀನು ಪಾಲಿಸಿದಂತಾಗುವುದು. ಕೃಷ್ಣ, ದುರ್ಯೋಧನ, ನೀನು ನನ್ನ ಆಸ್ಥಾನಕ್ಕೆ ಮೊದಲೇ ಬಂದೆ ಎಂಬುದರಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತಾವ ವಿಚಾರದಲ್ಲೋ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಕಂಡ ಮಾತ್ರಕ್ಕೆ ಆತನು ವಯಸ್ಸಿನಲ್ಲಿ ನಿನಗಿಂತ ಚಿಕ್ಕವನು ಇರಬಹುದು. ಆತನಿಗೆ ಬೇಕಾದುದನ್ನು ಕೇಳಿ ಪಡೆಯುವ ಹಕ್ಕು ಆತನಿಗಿರುವುದು. ಈಗ ಕೇಳಿರಿ ಪಾರ್ಥ. ಪರಮಾತ್ಮ, ಬಲ್ಲೆಯ ಇಹ ರಾಜರಾಳಿದ ಮರ್ಮ ಗತಿಸಿ ಮತ್ತೆ ಭೂಮಿ ಬಂದರೆ ಸ್ಥಿರವಿಲ್ಲದ ಮಾನವ ಜನ್ಮ ಆಸೆಯೇಕೋ ನಿರಾಸೆ. ಪಾರ್ಥ, ಪರಮಾತ್ಮ, ಕೌರವೇಶ್ವರ, ಭರತ ಕಂಡ ಪ್ರಳಯಾದ್ಯಂತ ಲಾಭ ಯಾರಿಗೋ, ಲಾಭ ಯಾರಿಗೋ. ಸಂತಾಪ ಧೂರಿತ ಬೇಡವಾಯಿಯಟ ಸಂತಾಪ ಧೂರಿತ ಬೇಡವಾಯಿಯಟ ಸಮರಸ ಅನುಚಿತ ಭರತ ಕಂಡ ಪ್ರಳಯಾದಿಂದ ಲಾಭ ಯಾರಿಗೋ, ಲಾಭ ಯಾರಿಗೋ. ಅನುಜರೊಡನೆ ರಸಯಸಗಿ ಭರತ ಭೂಮಿ ಆಳ ಬಯಸಿ ಅನುಜರೊಡನೆ ರಸಯಸಗಿ ಭರತ ಭೂಮಿ ಆಳ ಬಯಸಿ ಬಂಧು ಬಳಗ ರಕ್ತದಿಂದ ಮರಣ ಹೋಮ ಮಾಡಬೇಡ, ಭ್ರಾಂತನಾಗಿ ದುಡುಕಬೇಡ. ಭ್ರಾಂತನಾಗಿ ದುಡುಕಬೇಡ, ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ, ಲಾಭ ಯಾರಿಗೋ. ಪಾರ್ಥ, ಪರಮಾತ್ಮ, ದುರ್ಯೋಧನ, ಕೃಷ್ಣ, ಈಗ ಕೇಳಿರಿ. ಅಪ್ರತಿಮ ವೀರಭಟ್ಟರಿಂದ ಕೂಡಿದ ನನ್ನ ಅಣ್ಣ ಬಲರಾಮ ಸಹಿತ ಒಂದು ಅಕ್ಷಯಿಣಿ ಸೈನ್ಯ ಒಂದು ಕಡೆ, ನಿರಾಸ್ತ್ರನು ನಿರಾಯುಧನು ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಇದು ಕೂಡ ಚೂಡಾಮಣಿ. ನಾನು ನಿಮ್ಮನ್ನೇ ಅಪೇಕ್ಷಿಸುವೆನು. ನಿರಸ್ತ್ರರು ನಿರಾಯುಧರು ಆದ ಇವರನ್ನು ಕಟ್ಟಿಕೊಂಡು ಯುದ್ಧ ರಂಗದಲ್ಲಿ ನಾನೇನು ಮಾಡಲಿ? ಕೃಷ್ಣ, ಭಾವ, ನನ್ನ ಗುರು ಬಲರಾಮ ಸಹಿತ ಒಂದು ಸೈನ್ಯವೇ ಇರಲಿ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡು ಕೃಷ್ಣ. ಹಾಗೇನಲಿ ಭಾವ, ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೇನು. ಪಾರ್ಥ, ಪರಮಾತ್ಮ, ಎಲ್ಲ ಮಾಯಾವಿ ಕಣ್ಸನ್ನೆಯಿಂದಲೇ ಭಕ್ತರನ್ನು ಎತ್ತಿಸುವ ಈ ನಿನ್ನ ಕಪಟ ನಾಟಕವನ್ನು ನಾನೇನು ಅರಿಯದವರೆಂದು ಭಾವಿಸಿದೆಯಾ? ಕೃಷ್ಣ, ನೀನು ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಪಂಚ ಪ್ರಾಣ. ಅದರಲ್ಲೂ ಈ ಅರ್ಜುನನು ನಿನ್ನ ಪ್ರಾಣ ಸಖ. ನಿಮ್ಮೊಡನೆ ನಾವು ಬೆರೆಯಲು ಸಾಧ್ಯವೇ ಕೃಷ್ಣ? ಆದರೂ ಬಾಧಕವಿಲ್ಲ. ಬಲಿರೇ ಏನಿದು ಕಣ್ಸಲ
ಸನ್ನೆಯ ಕಪಟ ಮೋಸ ಕೃಷ್ಣ ಸದಾಶಿವ ಮಣಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ ಶತ್ರುನಾಹ ಪ್ರಚಂಡ ರಕ್ತ ಕೋಡಿಯ ಹರಿಸಿ ಪ್ರತ್ಯುತಾಂಡವ ಪ್ರಳಯ ಸಿಂಹನಾದ ಧರಣಿ ಸಾಹಸ ಚತುರ ಈ ಕೌರವೇಶ್ವರ ಕೃಷ್ಣ ದುರ್ಯೋಧನ ರಾಜಧರ್ಮ ಸಹಿತನಾರ ರಣದೋ ಆಯುಧವನ್ನು ಧರಿಸದಿರೇ ರಣದೋ ಆಯುಧವನ್ನು ಧರಿಸದಿರೇ ಪಾಂಡವರನದೆಂದು ಪಾಲಿಪೆಯೋ ನೋಡುವನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಕೃಷ್ಣ ದುರ್ಯೋಧನ ಆಯುಧಗಳನ್ನು ಹಿಡಿದು ಯಾರ ಪರವಾಗಿ ಕಾದಾಡುವುದಿಲ್ಲ ನಮ್ಮ ವಚನವಿತ್ತಿರುವೆ ವಚನ ಭ್ರಷ್ಟನಾದಿಯ ಎಚ್ಚರ